ಪರಿಪೂರ್ಣವಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ ಜನಗಳು ಮೃತ್ಯುಗಳು ಜಾಸ್ತಿ. ರಾಜಕೀಯದವರು ವೃಶ್ಚಿಕ ರಾಶಿಯಲ್ಲಿ ಬಹಳ ಜನ ಇರೋದ್ರಿಂದ ಅವರೆಲ್ಲರ ಮನೆಯಲ್ಲೂ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಫೋಟೋ ಹಾಕ್ಕೊಳ್ಳೋದು, ದಕ್ಷಿಣಕ್ಕೆ ಅಂದರೆ ಉತ್ತರದ ಗೋಡೆಗೆ ದಕ್ಷಿಣ ಮುಖ ಹಾಕೊಳ್ಳೋ ಫೋಟೋಗಳು ಗ್ಯಾರಂಟಿ. ಅಂದರೆ ಬಹಳ ಜನ ಮೇಲಕ್ಕೆ ಹೋಗ್ತಾರೆ. ಈ ವರ್ಷದ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅಬ್ಬಬ್ಬ ಅಂದರೆ 60% ಎಲ್ಲರೂ ಪರಮಾತ್ಮನ ಪಾದವನ್ನು ಸೇರ್ತಕ್ಕಂಥ ಅವಕಾಶಗಳು ಜಾಸ್ತಿ. ಭಾಳ ಸಂತೋಷ. ಆದರೆ ಆ ಮನೆಯಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ ಅಲ್ವಾ ವೃಶ್ಚಿಕ ರಾಶಿಯಲ್ಲಿ. ಸೊ ವೃಶ್ಚಿಕ ರಾಶಿಗೆ ನೀಚ ಶನಿ ಅಂತ ಕರಿತೀವಿ. ನೀಚ ಶನಿ ಎಂದರೆ ಶುಕ್ರನ ಮನೆ ಅಲ್ಲ, ಕುಜನ ಮನೆ. ಅದು ಶುಕ್ರ ಬೇರೆ ನೋಡ್ತಾ ಇದ್ದಾನೆ, ನೇರವಾಗಿ ಅಲ್ಲಿಂದ ನೋಡ್ತಾನೆ. ಇದು ನೀಚ ಶನಿ, ಶನಿ ಜೊತೆ ಶುಕ್ರ ಬೇರೆ. ಸೊ ಏನು ಹೇಳ್ತಾನೆ, ಕಷ್ಟಗಳು ದಿಢೀರಂತ ಬರುತ್ತಂತೆ. ದುಡ್ಡು ಕಳ್ಕೊಂಬಿಡೋದು, ರೈಡ್ ಆಗಿಬಿಡೋದು, ಆಪ್ರೇಷನ್ ಅಕಸ್ಮಾತ್ ಸಡನ್ನಾಗಿ ವಾಲು ಕ್ಲೋಸ್ ಆಗೋಯ್ತು, ಹಾರ್ಟನ್ನು ನೋಡಿ ಅಂತ ಆ್ಯಂಜಿಯೋಬ್ಲಾಸ್ಟ್ ಮಾಡಿಸಿ ಅಂತ ತಕ್ಷಣ ಹೇಳ್ತಕ್ಕಂಥದ್ದು. ಯಾವುದೋ ಟೆಸ್ಟ್ಗೆ ಹೋಗಿ ಇನ್ಯಾವುದೋ ಟೆಸ್ಟ್ ವ್ಯವಸ್ಥೆ ಮಾಡೋದು. ನೀಚ ಶನಿ ಇದ್ದಾಗ ಕ್ಯಾನ್ಸರ್ ಅಂತ ಕರಿತೀವಿ. ಸಣ್ಣ ಸಣ್ಣ ಗಡ್ಡೆಗಳು ದೊಡ್ಡದಾಗಿ ನಿಮ್ಮ ಪರಿವರ್ತನೆ ಮಾಡೋದು. ಸೊ ಇದೆಲ್ಲನೂ ವೃಶ್ಚಿಕ ರಾಶಿಯವರು ನೋಡ್ತಕ್ಕಂಥ ಅವಕಾಶಗಳನ್ನ ದಯವಿಟ್ಟು ನೋಡ್ಕೊಳ್ಳಿ. ಅದು ಕುಜನ ಮನೆ, ಕುಜಾನೇ ಮಂತ್ರಿ ಆಗಿರೋದ್ರಿಂದ ನೀವು ದಯವಿಟ್ಟು ವೃಶ್ಚಿಕದಲ್ಲಿ ನೋಡ್ಕೊಳ್ಳದಿದ್ರೆ ಬಹಳ ಕಷ್ಟಗಳು. ಹುಷಾರು. ಸೊ ಸಣ್ಣದಾಗೆ ನೆಗ್ಲಿಜೆನ್ಸ್ ಮಾಡಬೇಡಿ. ಆಮೇಲೆ ವೃಶ್ಚಿಕ ರಾಶಿಯವರು ಊಟ ಉಪಚಾರ ಚೆನ್ನಾಗಿ ಮಾಡಿ. ಏನು ಅಂದರೆ ತರಕಾರಿನ ತಿನ್ನಿ, ಪಕ್ಕಕ್ಕೆ ಇಡಬೇಡಿ, ಸೊಪ್ಪನ್ನು ಚೆನ್ನಾಗಿ ತಿನ್ನಿ. ಐರನ್ ಕಂಟೆಂಟ್ಸ್ ಕಮ್ಮಿ ನಿಮ್ಮಲ್ಲಿ, ಚೆನ್ನಾಗಿ ತಿನ್ನಬೇಕು. ಸುಸ್ತಾಗಿ ಸಡನ್ನಾಗಿ ಬಿದ್ದೋಗೋದು ಇಂಥದ್ದೆಲ್ಲ ನಡೆಯುತ್ತೆ. ಸೊ ವಯಸ್ಸಾದ ವೃದ್ಧರು ಯಾರಿದ್ದಾರೆ ಹಲ್ಲು ನೋಡ್ಕೋಬೇಕು. ವೃಶ್ಚಿಕ ರಾಶಿಯಲ್ಲಿ ಅಕಸ್ಮಾತ್ ಕಾಲುಗಳು ಕೈಗಳನ್ನ ಸರಿಯಾಗಿ ಗಟ್ಟಿಬಿಟ್ಟಾಗಿ ತಿನ್ಕೊಳ್ಳೋದಿರೋರ್ಬೇಕು. ಯಂಗ್ಸ್ಟರ್ ಚಿಕ್ಕ ಮಕ್ಕಳಿಗೆ ಸ್ಪ್ರೌಟ್ಸನ್ನು ಜಾಸ್ತಿ ಕೊಡಿ. ಅವರಿಗೆ ಅನೆಮಿಕ್ ಆಗೋಗಿ ಬ್ಲಡ್ ಕಮ್ಮಿ ಇರುತ್ತೋ ಅಥವಾ ಊಟ ಉಪಚಾರ ಐರನ್ ಕಂಟೆಂಟ್ ಕಮ್ಮಿ ಇರುತ್ತೋ ವೃಶ್ಚಿಕ ರಾಶಿಯವ್ರು ಚೆನ್ನಾಗಿ ತಿನ್ಕೊಂಡಿರ್ಬೇಕು.